ಹಾಯ್ ಫ್ರೆಂಡ್ಸ್, ವರದರಾಜ್ ಫ್ಯಾಬ್ರಿಕೇಷನ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತು ಒಂದು ಹೈಟೆಕ್ ಕುರಿ ಶೆಡ್ಡು ಮಾಡ್ತಾ ಇರ್ತಕ್ಕಂಥ ಒಂದು ವಿಡಿಯೋನ ನಾವು ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀವಿ. ಸ್ನೇಹಿತರೆ, ಈ ಶೆಡ್ನ ಎಲ್ಲಿ ಮಾಡಿದ್ದೀವಿ, ಯಾವ ರೀತಿ ಮಾಡಿದ್ದೀವಿ ಅನ್ನೋ ಪ್ರತಿಯೊಂದು ಡೀಟೇಲ್ಸ್ನು ನಾವು ನಿಮ್ಮ ಮುಂದೆ ತೊಗೊಂಬರ್ತಾ ಹೋಗ್ತೀವಿ. ಸ್ನೇಹಿತರೆ, ಇದಕ್ಕೂ ಮೊದಲು ನಾವು ಅಲ್ಲಿ ಹೆಚ್ಚು ಕಮ್ಮಿ ಒಂದು 6 ತಿಂಗಳ ಹಿಂದೆ ಒಂದು ಕುರಿ ಶೆಡ್ನ ಮಾಡಿದ್ದು. ಅದ್ರ ಪಕ್ಕದಲ್ಲಿ ನಮಗೆ ಎಕ್ಸ್ಟೆನ್ಷನ್ ಮಾಡಿಕೊಡಿ ಅಂತಂದ್ಬಿಟ್ಟು ನಮಗೆ ಹೇಳಿದ್ರು ಸ್ನೇಹಿತರೆ. ಆವಾಗ ನಾವು ಬಂದು ಇಲ್ಲಿ ಮೆಟೀರಿಯಲ್ನೆಲ್ಲ ರೆಡಿ, ಅವರಿಗೆ ಲಿಸ್ಟೆಲ್ಲ ಕೊಟ್ಟಿದ್ದು, ಅವ್ರ ಮೆಟೀರಿಯಲ್ ಎಲ್ಲ ತರಿಸ್ತಿದ್ದಂಗೆ ನಾವೆಲ್ಲ ಅನ್ಲೋಡ್ ಮಾಡಿಕೊಂಡು ವರ್ಕ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥ ಕೆಲವೊಂದು ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಪ್ಲಾಟ್ಫಾರಮಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಈ ವಿಡಿಯೋನ ನಾನು ಒಂದು ಚಿಕ್ಕದಾಗಿ ಒಂದು ಶಾರ್ಟ್ ವಿಡಿಯೋ ಮುಖಾಂತರ ನಾನು ನಿಮ್ಮ ಮುಂದೆ ತೊಗೊಂಬರ್ತೀನಿ. ಮತ್ತು ಮುಂದಿನ ದಿನಗಳಲ್ಲಿ ಇದು ವರ್ಕೆಲ್ಲ ಯಾವ ರೀತಿ ಕಂಪ್ಲೀಟ್ ಆಗಿದೆ ಅನ್ನೋದನ್ನು ಸಹ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತೊಗೊಂಬರ್ತೀನಿ ಸ್ನೇಹಿತರೆ. ಅಲ್ಲಿಗಂಟ ಈ ವಿಡಿಯೋನ ನೋಡಿ ಈ ಕೆಲಸ ಎಲ್ಲ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆ ಯಾರಾದರೂ ಹೈಟೆಕ್ ಕುರಿ ಶೆಡ್ಡು ಅಥವಾ ತೆಂಗಿನಕಾಯಿ ಶೆಡ್ಡು, ಕೋಳಿ ಫಾರಮ್ ಏನಾದರೂ ಮಾಡಿಸ್ಬೇಕು ಅನ್ನೋದೇನಾದರೂ ಇತ್ತು ಅಂತಂದರೆ ವರದರಾಜ್ ಫ್ಯಾಬ್ರಿಕೇಷನ್ ಅವ್ರನ್ನ ಸಂಪರ್ಕ ಮಾಡಿ. ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಈಗ ಪ್ಲಾಟ್ಫಾರಮೆಲ್ಲ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ ಅಂತಂದ್ಬಿಟ್ಟು. ಇಲ್ಲಿ ಕೆಳಗಡೆ ಮತ್ತೊಂದು ಏನು ಅಂತಂದರೆ ಅದು ಕುರಿದು ಇಕ್ಕೆ ಅದು ಎಲ್ಲ ಬಿದ್ದಿದ್ದೆಲ್ಲ ಒಂದು ಕಡೆ ಬರೋ ಥರ ಒಂದು ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಶೆಡ್ನ ವಿಸ್ತೀರ್ಣ ಬಂದು 26 ಅಡಿಗೆ 56 ಅಡಿ ಇರ್ತಕ್ಕಂಥ ಒಂದು ಶೆಡ್ಡು. ನಮಗೆ ರ್ಯಾಂಪು, ಪ್ಲಾಟ್ಫಾರಮು ಎಲ್ಲ ಸೇರಿದ್ರೆ ಟೋಟಲ್ ಒಂದು 60 ಅಡಿನೇ ಬರುತ್ತೆ ಸ್ನೇಹಿತರೆ. ಮುಂಚೆ ನಾವು ಮಾಡಿಕೊಟ್ಟಿದ್ದು 12 ಅಡಿಗೆ 56 ಅಡಿ ಒಂದು ಶೆಡ್ನ ಮಾಡಿಕೊಟ್ಟಿದ್ದು. ಅದು ಪಕ್ಕದಲ್ಲಿ ಇರೋದನ್ನು ನೋಡ್ತಾ ಇರ್ಬೋದು. ಅಲ್ಲಿ ಸುಮಾರು 120 ಕುರಿಗಳನ್ನ ಸಹ ಅವ್ರು ಸಾಕಿದ್ದಾರೆ. ನೋಡ್ತಾ ಇರ್ಬೋದು ಕೆಳಗಡೆ ಸೀಟ್ ಹಾಕಲಿಕ್ಕೆ ಎಲ್ಲ ಫ್ಯಾಬ್ರಿಕೇಷನ್ ಎಲ್ಲ ಮಾಡಿರೋದನ್ನ ಸ್ನೇಹಿತರೆ. ಯಾರಾದರೂ ಹೈಟೆಕ್ ಕುರಿ ಶೆಡ್ ಅಥವಾ ಕೋಳಿ ಫಾರಮ್ಮು, ತೆಂಗಿನಕಾಯಿ ಶೆಡ್ ಏನಾದರೂ ಮಾಡಿಸ್ಬೇಕು ಅಂತಂದರೆ ವರದರಾಜ್ ಫ್ಯಾಬ್ರಿಕೇಷನ್ ಅವ್ರನ್ನ ಸಂಪರ್ಕ ಮಾಡಿ. ನಮ್ಮ ಕೆಲಸ ಅವರಿಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಮತ್ತೆ ನಮಗೆ ಈ ಒಂದು ಕುರಿ ಶೆಡ್ ಕೆಲಸನ ಅವರೇ ಕೊಟ್ಟಿದ್ದಾರೆ ಸ್ನೇಹಿತರೆ. ನಾವು ಹೇಳೋದೇನು ಅಂತಂದರೆ, ನಾವು ಎಲ್ಲೇ ಹೋಗಿ ಒಂದು ಕೆಲಸ ಮಾಡ್ಕೊಂಬಂದ್ರು ಮತ್ತೆ ನಮಗೆ ಕರೆದುಬಿಟ್ಟು ಕೆಲಸ ಕೊಡೋ ರೀತಿ ನಾವು ವರ್ಕ್ನ ಮಾಡ್ಕೊಂಬರ್ತೀವಿ, ಅವ್ರಿಗೆ ಸಮಾಧಾನ ಆಗೋ ರೀತಿ. ಹಾಗಾಗಿ ನಮಗೆ ಎಲ್ಲೇ ಹೋದರೂ ಒಂದು ಕೆಲಸ ಮಾಡಿದ್ರೆ ಮತ್ತೊಂದು ಕೆಲಸ ಅವರೇ ಕೊಡ್ತಾ ಇರ್ತಾರೆ ಸ್ನೇಹಿತರೆ. ನೀವು ನೋಡ್ಬೋದು ಇವಾಗ ದೃಶ್ಯಗಳಲ್ಲಿ ಕುರಿನ ಆಲ್ರೆಡಿ ಸಾಕ್ತಾ ಇರ್ತಕ್ಕಂಥ ಒಂದು ದೃಶ್ಯಗಳನ್ನ ನೋಡ್ತಾ ಇರ್ಬೋದು. ಇದು ಅಲ್ಲೇ ಪಕ್ಕದಲ್ಲೇ ಮಾಡಿರ್ತಕ್ಕಂಥದ್ದು ನೋಡಿ. ಅದ್ರ ಪಕ್ಕದಲ್ಲಿ ಹಂಗೆ ಪ್ಲಾಟ್ಫಾರ್ಮ್ ಮತ್ತು ಈಗ ಹಾಕಿರೋದು. ಈ ರೀತಿ ನಾವು ಒಂದು ನೀಟಾಗಿ ವರ್ಕ್ ಮಾಡೋದ್ರಿಂದ ನಮಗೆ ಮತ್ತೆ ಕೆಲಸಗಳನ್ನ ಕೊಡ್ತಾ ಇರ್ತಾರೆ ಸ್ನೇಹಿತರೆ. ಯಾರಾದರೂ ಕುರಿ ಶೆಡ್ಡು ಅಥವಾ ಕೋಳಿ ಫಾರಮ್ಮು, ತೆಂಗಿನಕಾಯಿ ಶೆಡ್ ಏನಾರು ಮಾಡಿಸ್ಬೇಕು ಅನ್ನೋದೇನಾರು ಇತ್ತು ಅಂತಂದರೆ ವರದರಾಜ್ ಫ್ಯಾಬ್ರಿಕೇಷನ್ನ ಸಂಪರ್ಕ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವರದರಾಜ್ ಫ್ಯಾಬ್ರಿಕೇಷನ್.